ಈ ವೀಕೆಂಡಲ್ಲಿ ಸುದೀಪ್ ಅವರು ರಜತ್ ಅವ್ರಿಗೆ ಅಷ್ಟಾಗಿ ಏನು ಕ್ಲಾಸ್ ತೊಗೊಳ್ಳೋದಿಲ್ಲ. ಹೌದು ಗೈಸ್, ನೆನ್ನೆ ನೋಡ್ದಂಗೆ ನೀವು ನೆನ್ನೆ ಮೊನ್ನೆ ಎಪಿಸೋಡೆಲ್ಲ ನೋಡಿರ್ತೀರ. ಅದರಲ್ಲಿ ರಜತ್ ಅವರು ಗೋಲ್ಡ್ ಸುರೇಶ್ ಅವ್ರಿಗೆ ಫುಲ್ಲು ಕೆಟ್ಟದಾಗೆ ಬೀಪ್ ಹಾಕುವಂಥ ಶಬ್ದಗಳನ್ನೆಲ್ಲ ಬಳಸಿದ್ದಾರೆ. ಸಡೆ ಗಿಡೆ ಅಂದ್ಕೊಂಡೆಲ್ಲ ಏನೇನೋ ಬೈದಿದ್ದಾರೆ. ಸೊ ಎಲ್ಲರೂ ಕಾಯ್ತಿರೋದೇನೆಂದರೆ ಈ ವೀಕೆಂಡಲ್ಲಿ ಸುದೀಪ್ ಸರ್ ಇವ್ರಿಗೆ ಏನು ಹೇಳ್ತಾರೆ, ಯಾವ ರೀತಿ ಕ್ಲಾಸ್ ತೊಗೋತಾರೆ ಅನ್ನೋದು ನೀವೆಲ್ಲ ಕಾಯ್ತಿದ್ದೀರಾ. ನನ್ನ ಅನಿಸಿಕೆ ಪ್ರಕಾರ, ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದ್ರೆ ಅವರು ಅಷ್ಟಾಗಿ ಏನು ಕ್ಲಾಸ್ ತೊಗೊಳ್ಳಲ್ಲ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಕಳೆದ ಸೀಸನ್ನಲ್ಲಿ ವಿನಯ್ ಅವ್ರದ್ದು ಇದೇ ರೀತಿಯೇ, ಅಂದರೆ ಅವ್ರು ಕೆಟ್ಟ ಮಾತು ಬೈದಿರಲಿಲ್ಲ, ಬಟ್ ಇದೇ ರೀತಿ ಸ್ವಲ್ಪ ಅಗ್ರೆಷನ್ ಎಲ್ಲ ಜಾಸ್ತಿ ಆಗಿತ್ತು. ಅಂಥ ಸಿಚುವೇಷನಲ್ಲಿ ಸುದೀಪ್ ಸರು ಏನು ಬೈತಾರೆ ಅಂತ ಕಾಯ್ತಾಯಿದ್ವಿ ಎಲ್ಲರೂ. ಬಟ್ ಆದರೆ ಅವ್ರು ಅಷ್ಟಾಗಿ ಏನು ಬೈತಾ ಇರಲಿಲ್ಲ. ಏನಕ್ಕೆ ಅಂತಂದರೆ ಈ ಸೀಸನ್ನು ಇವಾಗ ಯಾವ ರೀತಿ ಹೋಗಿದೆ ಅಂದರೆ, ಜಗ್ಗೇಶ್ ಅವರು ಆಚೆ ಹೋದಾಗಿಂದ ಫುಲ್ಲು ಲೋನಲ್ಲಿ ಹೋಗ್ತಾಯಿದೆ ಸೀಸನ್ನು. ಅದನ್ನು ಒಂದು ಸ್ವಲ್ಪ ಮೇಲೆ ಎತ್ತಬೇಕು ಅಂತಂದರೆ ಇವರು ಸ್ವಲ್ಪ ಅಗ್ರೆಸಿವ್ ಇರೋ ಕಂಟೆಸ್ಟೆಂಟ್ನ ನೋಡಿ ಕಳಿಸಿದ್ದಾರೆ. ರಜತ್ ಅವ್ರು ಬೇರೆ ಯಾರೆಲ್ಲ ವಿನಯ್ ಅವ್ರಿಗೆ ಫ್ರೆಂಡಾಗಿ ಇರ್ತಾರೆ ಅವರು. ಸೊ ಅವರು ಅಗ್ರೆಷನ್ ಬೇಕು ಅಂತಲೇ ಕಳಿಸಿರೋದ್ರಿಂದ ಇವಾಗ ನೀವು ನೋಡ್ತಿರ್ಬೋದು, ಅವರಿಬ್ಬರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಬಂದಾಗಿಂದ ಮನೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಅಂದರೆ ಗೇಮ್ ಥರ ಆಡ್ತಿದ್ದಾರೆ. ಇಷ್ಟು ದಿನ ಹೆಂಗೆ ಆಡ್ತಿದ್ರು ಅಂತಂದರೆ ಸುಮ್ಮನೆ ಈಚೆ ಕಡೆ ಹೆಂಗೆ ಕಾಣಿಸ್ಕೊತೀವಿ ಅನ್ನೋ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆಟಾಡ್ತಿದ್ರು ಪ್ರತಿಯೊಬ್ಬರೂ. ಬಟ್ ಮೊನ್ನೆಯಿಂದ ಏನು ಆಡ್ತಿದ್ದಾರೆ ಅಂದರೆ ಇವರಿಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟು, ಇವ್ರನ್ನ ತುಳಿಬೇಕು ಅಂದರೆ ಆ್ಯಕ್ಚುಯಲ್ ಗೇಮ್ ಮೇಲೆ ಫೋಕಸ್ ಮಾಡ್ತಿರೋದು ಮೊನ್ನೆಯಿಂದ. ಸೊ ನನ್ನ ಪ್ರಕಾರ ಇವಾಗ ಸುದೀಪ್ ಸರ್ ಏನಾದರೂ ಇವ್ರಿಗೆ ಹಂಗೆ ಬೈದರು ಅಂತ ಅಂದ್ಬಿಟ್ಟು ಇವ್ರಿಗೆ ಬೈದು ಮತ್ತು ಇವರು ಅದೇ ಬೈದರು ಅಂತ ಅಂದ್ಬಿಟ್ಟು ಇವರು ಸೈಲೆಂಟ್ ಆಗಿಬಿಟ್ರೆ ಮತ್ತು ಮುಂಚೆ ಹೆಂಗಿತ್ತು ಬಿಗ್ ಬಾಸ್ ಅದೇ ರೀತಿಯೇ ಬಂದುಬಿಡುತ್ತೆ. ಲೈಕ್ ನೋಡೋದಕ್ಕೇನು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಸೊ ಇವ್ರಿಗೆ ಜಾಸ್ತಿ ಬೈದಂಗೆ ಒಂದೆರಡು ಮಾತು ಹೇಳ್ಬೋದು, ತೀರಾ ಹೇಳ್ದೇ ಇರೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಬೀಪ್ ಶಬ್ದ ಉಪಯೋಗಿಸಿದ್ದಾರೆ, ಜೊತೆಗೆ ಸ್ವಲ್ಪ ಅಗ್ರೆಷನ್ನಾಗಿ ಕೂಡ ಮಾತಾಡಿದ್ದಾರೆ. ಬೈಬೇಕಾಗುತ್ತೆ, ಬಟ್ ಅಂದರೆ ಆ ಲಿಮಿಟ್ ಲೋನಲ್ಲಿ ಬೈತಾರೆ ಅವರು ಸುದೀಪ್ ಸರು. ಜಾಸ್ತಿ ಅದನ್ನು ತೀರಾ ಹೇಳ್ಕೊಂಡು ಹೋಗೋಲ್ಲ. ಲಾಸ್ಟ್ ವೀಕೆಂಡಲ್ಲಿ ಇವ್ರು ಚೈತ್ರ ಅವ್ರಿಗೆ ಅಷ್ಟೊಂದು ಬೈದರು, ಆ ರೀತಿಯೆಲ್ಲ ಹೇಳ್ಕೊಂಡು ಹೋಗೋದಿಲ್ಲ ನನ್ನ ಪ್ರಕಾರ. ಸೊ ಇದೇ ನೋಡೋಣ ಏನು ಮಾಡ್ತಾರೆ ಏನಿಲ್ಲ ಅಂತ. ನನ್ನ ಪ್ರಕಾರ ಅವ್ರು ಬೈಯೋದಿಲ್ಲ. ಯಾಕಂದರೆ ಇವಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರೋದೇ ಅವರು, ಜೊತೆಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅವರು ಮತ್ತು ಶೋಭಾ ಅವ್ರು ಬಂದಾಗಿಂದ ಮನೆಗೆ. ಇವಾಗ ಇವ್ರಿಗೆ ಸ್ಟಾರ್ಟಿಂಗಲ್ಲೇ ಬೈದ್ಬಿಟ್ರೆ ಇವ್ರು ಸೈಲೆಂಟ್ ಆಗಿಬಿಡ್ತಾರೆ. ಸೊ ಅದು ಆಗದೆ ಇರೋ ರೀತಿ ಅವ್ರು ನೋಡ್ಕೊತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ವೀಕೆಂಡಲ್ಲಿ ಏನಾಗುತ್ತೆ ಅಂತ. ಸೊ ನಿಮಗೇನು ಅನಿಸುತ್ತೆ, ಇದು ಸರಿನಾ ತಪ್ಪಾ, ಅಥವಾ ನಿಮ್ಮ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಏನಾದ್ರು ಸ್ಪೆಷಲಾಗಿ ತೊಗೊಂಬರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.